ಮೇನ್ ಡಾಮಿನೇಷನ್ ಮಸಾಲ ಅಲ್ಲ, ಈ ಆನಿಯನ್ ಡೀಪ್ ಫ್ರೈ ಆಗಿರುತ್ತೆ ಗೊತ್ತಾ, ಅದು ಹೆವಿ ಡಾಮಿನೇಟ್ ಮಾಡುತ್ತೆ. ಮುಳ್ಳನ್ನ ನೀಟಾಗಿ ಬಿಡಿಸ್ಕೊಂಡು ತಿಂದಿಲ್ಲ ಅನ್ಕೊಳ್ಳಿ, ಮುಗಿದೋಯ್ತು ಕತೆ. ಇದ್ರ ಮುಳ್ಳಿದೆ ಗೊತ್ತಾಗಲ್ಲ. ನಾನು ರವಾ ಫ್ರೈ ಟ್ರೈ ಮಾಡಿದ್ದೆ ಫಾರ್ ದ ಫಸ್ಟ್ ಟೈಮು. ತುಂಬ ದಿನ ಆದಮೇಲೆ ಒಂದು ಒಳ್ಳೆ ತವಾ ಫ್ರೈನ ಟ್ರೈ ಮಾಡ್ತಾ ಇರೋದು. ಜ್ಯೂಸಿಯಾಗಿ ಸ್ಪೈಸಿ ಆಗಿರುವಂಥ ಒಂದು ಫಿಶ್ ಅಂತಾನೆ ಹೇಳ್ತೀನಿ. ಕಂಪ್ಲೀಟ್ ಮೀಟ್ ಬಾಂಬ್, ಒಂದು ಬಡ ಸೈಜ್ ಕ್ರಾಬ್, ಸಖತ್ತಾಗಿರುವಂಥ ಸ್ಪೈಸಿ ಆಗಿರುವಂಥ ಒಂದು ಬೆಸ್ಟ್ ಪ್ರಾನ್ ಅಂತಾನೆ ಹೇಳ್ತೀನಿ. ತಿನ್ ಲೇಯರ್ ಆಫ್ ಮಸಾಲ ಅಂತಾನೆ ಹೇಳ್ಬೋದು. ಜಾಸ್ತಿ ಮಸಾಲನಲ್ಲ. ಅವ್ರು ಹೇಳ್ತಾರೆ ಲೆಮನ್ ಹಾಕೊಳ್ಳಿ ಅಂತ. ನಿಮ್ಗೆ ಖಾರ ಬೇಕಂತಂದ್ರೆ ಈ ಒಂದು ಕೆಂಪು ಚಟ್ನಿ ಹಾಕೊಂತೀನಿ, ಸೂಪರ್ ಆಗಿರುತ್ತೆ. ಜನ ಅಂತೂ ವೀಕ್ ಡೇಸ್ ಅಲ್ಲಿ ಬಂದಿದ್ರು, ಆದ್ರೂ ಕೂಡ ಸಿಕ್ಕಾಪಟ್ಟೆ ಜನ ಬಂದಿದ್ದಾರೆ. ವೀಕೆಂಡ್ ಅಲ್ಲಿ ಮಾತಾಡಂಗೆ ಇಲ್ಲ. ಸೊ ಫ್ಯಾಮಿಲಿ ಜೊತೆಗೆ ಬರ್ಬೋದು. ಇಲ್ಲಿ ಡ್ರಿಂಕಿಂಗ್ ಅಲೋ ಇಲ್ಲ ಅಂತ ಬೋರ್ಡ್ ಕೂಡ ಹಾಕಿದ್ದಾರೆ. ಹಲೋ ನಮಸ್ಕಾರ, ನಾನು ಸಂತ. ಇವತ್ತು ನಾನು ಇದ್ದೀನಪ್ಪ ಅಂದ್ರೆ ಬೆಂಗಳೂರಿಂದ ಎಕ್ಸಾಕ್ಟ್ ಆಗಿ ಒಂದು 45 ಕಿಲೋಮೀಟರ್ ದೇವನಹಳ್ಳಿ ನಂದಿ ಬೆಟ್ಟದಿಂದ ಒಂದು 24 ಕಿಲೋಮೀಟರ್ದಲ್ಲಿ ಒಂದು ಬ್ಯೂಟಿಫುಲ್ ಆಗಿರುವಂಥ ಜಾಗಕ್ಕೆ ಬಂದಿದ್ದೀನಿ. ಸುತ್ತ ಬೆಟ್ಟ, ಸೆಂಟ್ರಲ್ ಒಂದು ಕೆರೆ ದಡದಲ್ಲಿ ಈ ಸಮುದ್ರದ ಮೀನು, ಈ ಕೆರೆ ಮೀನೆಲ್ಲ ನೀಟಾಗಿ ತವಾ ಫ್ರೈ ಮಾಡಿ ಕೊಡ್ತಾರೆ. ಮಿನಿಮಮ್ ಒಂದು 10 ರಿಂದ 15 ಐಟಮ್ ಸಿಗುವಂಥ ಒಂದು ಜಾಗ. ಸಮುದ್ರದ ಕ್ರಾಬ್ ಸಿಗುತ್ತೆ, ಈ ಸ್ಕ್ವಿಡ್ ಸಿಗುತ್ತೆ, ಮೀನಲ್ಲಿ ಸುಮಾರು ಬೇಜಾನ್ ವೆರೈಟಿ ಇದೆ. ಅದ್ರ ಜೊತೆಗೆ ಈ ಫ್ರೈಡ್ ರೈಸ್, ಎಗ್ ಫ್ರೈಡ್ ರೈಸ್ ಕೂಡ ಸಿಗುವಂಥದ್ದು. ಲೋಕಲಿ ಇತ್ತೀಚೆಗೆ ಸಿಕ್ಕಾಬಟ್ಟೆ ಫೇಮಸ್ ಆಗ್ತಾ ಇರೋ ಒಂದು ಜಾಗ ಅಂತ ಹೇಳ್ಬೋದು. ಜಾಗದ ಹೆಸರೇನಪ್ಪ ಅಂತಂದ್ರೆ ನವೀನ್ ಫಿಶ್ ಸ್ಟಾಲ್ ಅಂತ, ಅವತಿ ಲೇಕ್ ಅಂತ ಬರುತ್ತೆ. ಈ ನಂದಿ ಇದೆಯಲ್ಲ ಹೋಟೆಲ್, ಇದು ಉಪಚಾರ ಹೋಟೆಲ್ ಇದೆಯಲ್ಲ, ಅಲ್ಲಿ ಲೆಫ್ಟ್ ತಗೊಂಡು ಒಂದು 8 ಕಿಲೋಮೀಟರ್ ಮುಂದೆ ಬಂದ್ರೆ ಒಳಗಡೆ ಇರುವಂಥ ಒಂದು ಜಾಗ ಅವತಿ ಲೇಕ್ ಅಂತ ಗೂಗಲಲ್ಲಿ ಹಾಕಿದ್ರೆ ಎಕ್ಸಾಕ್ಟ್ ಲೊಕೇಶನ್ ಕೂಡ ನಿಮಗೆ ಸಿಗುತ್ತೆ ಅಂತ ಹೇಳ್ಬೋದು. ನಾವಿಲ್ಲಿ ಮೇನಾಗಿ ಇವರ ಮೀನು ಮತ್ತೆ ಪ್ರಾನ್ನ ಟ್ರೈ ಮಾಡೋಕ್ಕೆ ಬಂದಿದ್ವಿ. ಹೋಗಿ ಫುಡ್ನ ಆರ್ಡರ್ ಮಾಡ್ಬಿಟ್ಟು ಟೇಸ್ಟ್ ಮಾಡ್ಬಿಟ್ಟು ಹೇಗಿದೆ ಅಂತ ನೋಡೋಣ. ಅದಕ್ಕೂ ಮುಂಚೆ ಯಾರು ನಮ್ಮ ಚಾನಲ್ ಹೊಸ ಬಂದಿರೋ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಹೋಗಿ ಬಿಸಿಯಾಗಿ ಮೀನನ್ನ ತಗೊಂಡು ಒಂದು ಒಳ್ಳೆ ವ್ಯೂ ಜೊತೆಗೆ ಟ್ರೈ ಮಾಡೋಣ. ಆಕ್ಚುಲಿ ಇದು ಅವತಿ ಲೇಕು. ಸುತ್ತ ಈ ತರ ಒಂದು ಬೆಟ್ಟ ಇದೆ. ಬೆಟ್ಟದಿಂದ ಸರೌಂಡಿಂಗ್ ಆಗಿರುವಂತ ಒಂದು ಜಾಗ. ಕಂಪ್ಲೀಟ್ ಸುತ್ತ ಬೆಟ್ಟ ಸೆಂಟ್ರಲ್ಲಿ ಒಂದು ಲೇಕ್ ದಡದಲ್ಲಿ ಈ ತರ ಒಂದು ಸೆಟಪ್ ಮಾಡ್ಕೊಂಡಿದ್ದಾರೆ. ಇದು ಬಂದು ಈ ಕಡೆಯಿಂದ ಬಂದ್ರೆ ನಿಮ್ಗೆ ಈ ನಂದಿ ಉಪಚಾರ ಹೋಟ್ಲ್ ಇದೆಯಲ್ಲ, ಅಲ್ಲಿಂದ ಬಂದು ನಂದಿ ಹಿಲ್ಸ್ಗೆ ಹೋಗ್ತಾರಲ್ಲ, ಆ ಒಂದು ರೋಡಲ್ಲಿ ರೈಟ್ ತಗೊಂಡು ಒಂದು 4 ಕಿಲೋಮೀಟರ್ ಮುಂದೆ ಬರಬೇಕು. ಒಂದು ವಿಶಾಲವಾಗಿರುವಂಥ ಒಂದು ಪಾರ್ಕಿಂಗ್ ಜಾಗದಲ್ಲಿ ಮಾಡ್ಕೊಂಬರ್ತಾ ಇದ್ದಾರೆ. ನವೀನ್ ಫಿಶ್ ಸ್ಟಾಲ್ ಅಂತ. ನಾವಾಗ ಐಟಮ್ನ ಆರ್ಡರ್ ಮಾಡಬೇಕು. ನೀವು ಜನ ಅಂತೂ ವೀಕ್ ಡೇಸಲ್ಲಿ ಬಂದಿದ್ರು, ಆದರೂ ಕೂಡ ಸಿಕ್ಕಾಪಟ್ಟೆ ಜನ ಬಂದಿದ್ದಾರೆ. ವೀಕೆಂಡಲ್ಲಿ ಮಾತಾಡೋಂಗೆ ಇಲ್ಲ. ಇಲ್ಲಿ ನೋಡಿ ಆಲ್ರೆಡಿ ಕ್ಯೂ ನಿಂತ್ಕೊಂಡಿದ್ದಾರೆ. ಮೆನ್ಯೂಲಿ ಸುಮಾರು ಐಟಮ್ ಇದೆ. ನಿಮಗೆ ಜಿಲೇಬಿನೂ ಸಿಗುತ್ತೆ, ಬಾಂಗ್ಲಾ ಸಿಗುತ್ತೆ, ಪ್ರಾನು, ಪಾಂಫ್ರೆಟ್ಟು, ಸಿಲ್ವರು, ಸ್ಕ್ವಿಡ್ಡು ಅಂತ ಬೇಜಾನ್ ಐಟಮು. ಮಿನಿಮಮ್ ಅಂದರೆ ಒಂದು 15 ಐಟಮ್ ಮೇಲೆ ಸಿಗುತ್ತೆ. ಆರ್ಡ್ರಲ್ಲೇನಣ್ಣ? ಐಟಮಲ್ಲಿ ಕೊಡಬೇಕಾ? ನೀವೇ ಇದು ಮಾಡ್ತೀರಾ? ಪ್ರಾನ್ ಎಷ್ಟು? ಪ್ರಾನ್ 200. ಜಿಲೇಬಿ ಎಷ್ಟು? ಪ್ರಾನು 200. ಎಷ್ಟು ಗ್ರಾಮ್ ಬರುತ್ತೆ? 100 ಗ್ರಾಮ್ 200. ಓಕೆ. ಸ್ಕ್ವಿಡ್ಡು, ಪ್ರಾನು, ಜಿಲೇಬಿ. ಭಾಷೆ ಹೆಂಗೆ? 300. ಭಾಷೆ ಒಂದು ಕೊಡಿ. ಓಕೆ, ಅರ್ಧ ಕೆಜಿ ಹತ್ತಿರ ಬಂದ್ಬಿಡುತ್ತೆ. ಓಕೆ, ನಮ್ಗೆ ಹೇಳಿದ್ನಲ್ಲ ಜಿಲೇಬಿ, ಭಾಷಾ, ಸ್ಕ್ವಿಡ್ಡು, ಪ್ರಾನು. ಅದಾದ್ಮೇಲೆ ಸಿಲ್ವರ್ ಸಿಗುತ್ತಲ್ವಾ? ಹಾಂ, ಸಿಲ್ವರ್ ಒಂದು ಕೊಟ್ಬಿಡಿ. ಎಸ್, ಈ ಜಾಗದಲ್ಲಿ ಮಾಡುವಂಥದ್ದು. ಈ ಸೆಕ್ಟರ್ ಪೂರ್ತಿ ನೋಡಿ, ಇದು ಬಂದು ಜಿಲೇಬಿ ಮೀನು ಹಾಕ್ತಾರೆ. ಈ ಕಡೆ ಬಂದರೆ ಚಿಕನ್ ಇದೆ, ಅಲ್ಲಿ ಬಂದರೆ ಮತ್ತೆ ಅಲ್ಲೂ ಫಿಶ್ ನಿಮಗೆ ಸ್ಲೈಸ್ ಅಲ್ಲಿರುತ್ತೆ. ಏನಣ್ಣ ಪಾಂಫ್ಲೆಟು? ಓಕೆ ಓಕೆ, ಜಿಲೇಬಿ ಮಾತ್ರ. ಇದು ಜಿಲೇಬಿ, ಇದು ಚಿಕನ್ ಸೆಕ್ಟರ್. ಓಕೆ, ಎಲ್ಲ ಇಲ್ಲೇ ಮಾಡೋದು. ಆ ಕಡೆ ಬಂದರೆ ಪಾಂಫ್ರೆಟ್ಟು ಮತ್ತು ಸ್ಲೈಸು. ಓಕೆ, ಈ ಮೂರು ಇದರಲ್ಲಿ ಮಾಡ್ತಾನೆ ಇರ್ತಾರೆ. ಒಂದು ಹತ್ತಿರ ಒಂದು 10 ನಿಮಿಷ ವೆಯ್ಟ್ ಮಾಡೋದು. ವೀಕ್ ಡೇಸಲ್ಲಿ ಬಂದರೆ ಬೇಗನೆ ನಿಮ್ಗೆ ಐಟಮ್ ಸಿಕ್ಬಿಡುತ್ತೆ ಅಂತಲೇ ಹೇಳ್ಬೋದು. ನಮಗೆ ನೋಡಿ ತಗೊಳ್ಳೋಣ. ಐಟಮ್ ಕೊಡಿದೆ. ಎಸ್, ಐಟಮ್ ಬರಲಿ, ನಾವಲ್ಲಿ ಜಾಗ ಇಟ್ಕೊಂಡು ಸೆಟ್ಲ್ ಆಗೋಣ. ಎಸ್, ನಾವು ಬಂದು ಸೆಟ್ಲ್ ಆದ್ವಿ ಒಂದು ಒಳ್ಳೆ ಬ್ಯೂಟಿಫುಲ್ ಆಗಿರುವಂಥ ಜಾಗ. ಲೇಕ್ ಪಕ್ಕದಲ್ಲಿ ಒಂದು ಹಟ್ ಟೈಪಲ್ಲಿ ಹಾಕ್ಬಿಟ್ಟಿದ್ದಾರೆ. ಐಟಮ್ ಕೂಡ ಪಟ ಅಂತ ಬಂದ್ಬಿಡ್ತು. ಬಿಕಾಸ್ ಇವತ್ತು ವೀಕ್ ಡೇಸಲ್ಲಿ ಬಂದಿರೋದು ಸ್ವಲ್ಪ ಕ್ರೌಡ್ ಕಮ್ಮಿ. ವೀಕೆಂಡಲ್ಲಿ ಬಂದರೆ ಕಾಲಿಡಕ್ಕೆ ಜಾಗ ಇಲ್ಲ ಸರ್, ಆ ಲೆವೆಲ್ಗೆ ಕ್ರೌಡ್ ಬರ್ತಾರೆ ಅಂತ ಹೇಳಿದ್ರು. ಏನೇನು ಐಟಮ್ ತೊಗೊಂಡಿದ್ದೀನಿ ಅಂತ ಹತ್ತಿರ ತೋರಿಸ್ತೀನಿ ಬನ್ನಿ. ಸಿಲ್ವರ್ ತವಾ ಫ್ರೈ, ನೀಟಾಗಿ ಒಂದು ಲೈಟ್ ಮಸಾಲ ಕೋಟಿಂಗ್ ಜೊತೆಗೆ ಸಿಕ್ಕಾಬಟ್ಟೆ ಈ ಕರ್ಬೇವಿನ ಸೊಪ್ಪು ಮತ್ತು ಈರುಳ್ಳಿ ಎಲ್ಲ ಹಾಕಿ ಕೊಟ್ಟಿದ್ದಾರೆ. ಅದರಿಂದ ಈ ಕಡೆ ಬಂದರೆ ಭಾಷಾ ಫಿಶ್, ಮುಳ್ಳೇ ಇರಲ್ಲ ಗುರು. ಯಾರು ಮುಳ್ಳು ಇಷ್ಟಪಡಲ್ಲ ಮೀನಲ್ಲಿ ಅವರು ಇದನ್ನ ಟ್ರೈ ಮಾಡ್ಬೋದು. ಅದರಿಂದ ಈ ಕಡೆ ಬಂದರೆ ಜಿಲೇಬಿ. ಇದು ಇಲ್ಲೇ ಈ ಒಂದು ಲೇಕಲ್ಲೇ ಹಿಡಿದು ಮಾಡುವಂಥದ್ದು. ಇಲ್ಲೇ ಹಿಡಿಯೋದಲ್ಲ, ಈ ಒಂದು ಲೇಕಲ್ಲೇ ಹಿಡಿದ್ಬಿಟ್ಟು ಮಾಡುವಂಥದ್ದು. ಬಜೆಟ್ ಫ್ರೆಂಡ್ಲಿ, ಜಸ್ಟ್ 80 ರೂಪಾಯಿಗೆ ಕೊಡ್ತಾರೆ. ಈ ಕಡೆ ಬಂದರೆ ಸ್ಕ್ವಿಡ್ಡು, ಇದು ಕೂಡ ನೀಟಾಗಿ ತವಾದಲ್ಲಿ ರೋಸ್ಟ್ ಮಾಡಿ ಸಿಕ್ಕಾಬಟ್ಟೆ ಆಯಿಲ್ ಹಾಕಿ ಆಯಿಲಲ್ಲಿ ಡ್ರೈ ಮಾಡಿ ಕೊಟ್ಟಿದ್ದಾರೆ. ಆ ಒಂದು ಡ್ರೈನೆಸ್ ಗೊತ್ತಾಗುತ್ತೆ. ಜೊತೆಗೆ ಸಿಕ್ಕಾಬಟ್ಟೆ ಈ ಒಂದು ಕರ್ಬೇವಿನ ಸೊಪ್ಪು ಮತ್ತು ಈರುಳ್ಳಿ ಹಾಕಿ ಕೊಡುವಂಥದ್ದು.
ಈ ಕಡೆ ಬಂದರೆ ಕ್ರಾಬ್, ಇದು ಇವರೇ ರೆಕಮೆಂಡ್ ಮಾಡಿದ್ರು, ನಾನು ಆರ್ಡರ್ ಮಾಡಿರಲಿಲ್ಲ. ಅದಾದ್ಮೇಲೆ ತಗೊಳ್ಳಿ ಸರ್ ಅಂತ ತಗೊಂಡು ಕೊಟ್ಟರು. ಇದು ಕೂಡ ಸೇಮು ತವಾದಲ್ಲೇ ಮಾಡಿ ಕೊಡುವಂಥದ್ದು, ಒಂದು ಮಸಾಲ ಕೋಟಿಂಗ್ ಲೈಟ್ ಇರುತ್ತೆ. ಈ ಕಡೆ ಬಂದರೆ ಪ್ರಾನ್, 100 ಗ್ರಾಮ್ ಪ್ರಾನ್ ಅಂತ ತೊಗೊಂಡಿದ್ದೀನಿ. ಇದು ಕೂಡ ಸೇಮ್ ಲೈಟ್ ಮಸಾಲ ಜೊತೆಗೆ ಸಿಕ್ಕಾಬಟ್ಟೆ ಈ ಒಂದು ಕರ್ಬೇವಿನ ಸೊಪ್ಪೆಲ್ಲ ಹಾಕಿ ಕೊಟ್ಟಿರುವಂಥದ್ದು. ಮೇನಾಗಿ ಮಸಾಲ ಅಲ್ಲ, ಮೇನಾಗಿ ಇವರ ಮಸಾಲೆನೇ ಹೈಲೈಟು. ನಾವು ಪ್ರಾನ್ನ ತಗೊಂಡು ಫಸ್ಟು ಟೇಸ್ಟ್ ಮಾಡೋಣ. ಸ್ಪೈಸಿನೆಸ್ ಆನ್ ದ ಪಾಯಿಂಟಲ್ಲಿದೆ. ಲೈಟಾಗಿ ನಾನು ಚಟ್ನಿ ಜೊತೆ ಡಿಪ್ ಮಾಡಿಕೊಂಡೆ, ನಿಮ್ಗೆ ತೋರಿಸಿಲ್ಲ ಶಾರ್ಟು, ಬಟ್ ಚಟ್ನಿ ಅಂತೂ ಹೆವಿ ಖಾರ, ಒಂದು ಮಸಾಲ ಜೊತೆ ಬ್ಲೆಂಡ್ ಆಗಿ ಒಂದು ಬೆಸ್ಟ್ ಟೇಸ್ಟ್ ಇದೆ. ಸಿಂಪಲ್ಲಾಗಿ ಹಂಗೆ ಪ್ರಾನ್ನ ತೊಗೊಂಡು ಟೇಸ್ಟ್ ಮಾಡೋಣ. ಒಂದು ಲೈಟ್ ಮಸಾಲ ಆಗಿರು ಕೂಡ ನೀಟಾಗಿ ಆಯಿಲಲ್ಲಿ ಡೀಪ್ ಫ್ರೈ ಮಾಡಿರ್ತಾರಲ್ಲ, ಒಂದು ಟೇಸ್ಟ್ ಅಂತೂ ಎನನ್ಸ್ ಆಗುತ್ತೆ. ಲೈಟಾಗಿ ಆ ಸ್ವೀಟ್ ಟೆಕ್ಸ್ಚರ್ ಬರುತ್ತೆ, ಬಿಕಾಸು ಇದನ್ನ ಫ್ರೈ ಮಾಡಬೇಕಾದ್ರೆ ಆನಿಯನ್ ಹಾಕಿರುತ್ತಲ್ಲ, ಅದರಿಂದ ಒಂದು ಆ ಸ್ವೀಟ್ ಟಿನ್ ಸಿಗುತ್ತೆ. ನಿಮಗೆ ಖಾರ ಬೇಕಂತಂದರೆ ಈ ಒಂದು ಕೆಂಪು ಚಟ್ನಿ ಹಾಕೊತೀನಿ, ಸೂಪರ್ ಆಗಿರುತ್ತೆ. ಕೆಂಪು ಚಟ್ನಿ ಜೊತೆ ಡಿಪ್ ಮಾಡಿ ಲೈಟ್ ಹಂಗೆ ಈರುಳ್ಳಿ, ಲೈಟ್ ಹಂಗೆ ಕರ್ಬೇವಿನ ಸೊಪ್ಪು ಹಾಕ್ಕೊಂಡು ಒಂದು ಬೈಟ್ ಮಾಡಿದ್ರೆ ಸಖತ್ತಾಗಿರುತ್ತೆ. ಲೆಮನ್ ಹಾಕೋಬೇಕಾ? ಇರಿ, ಲೆಮನ್ ಹಾಕೊಳ್ಳಿ ಅಂತ ಹಂಗೆ ಲೈಟಾಗಿ ಅದ್ರ ಮೇಲೆ ಲೆಮನ್ನು ಹಂಗೆ ಹಿಂಡ್ಕೊಂಡು, ಈರುಳ್ಳಿ, ಕರ್ಬೇವಿನ ಸೊಪ್ಪು, ಲೆಮನ್ನು ಜೊತೆಗೆ ಈ ಒಂದು ಚಟ್ನಿ. ಒಂದು ಪ್ಲೇನ್ ಆಗಿರೋಂಥ ಪ್ರಾನ್ಗೆ ಒಂದು ಬೆಸ್ಟ್ ಮಸಾಲ ಟಚಿಂಗ್ ಕೊಟ್ಟರೆ ಹೆಂಗಿರುತ್ತೋ ಆ ಒಂದು ಫೀಲ್ ಸಿಗ್ತಾ ಇದೆ. ಒಂದು ಸಖತ್ತಾಗಿರೋಂಥ ಸ್ಪೈಸಿ ಆಗಿರೋಂಥ ಒಂದು ಬೆಸ್ಟ್ ಪ್ರಾನ್ ಅಂತಲೇ ಹೇಳ್ತೀನಿ. ಏನು ಸಮುದ್ರದೇ ಇಲ್ಲ? ಸಮುದ್ರದ್ದೇ. ಓಕೆ, ನಿಜ ಒಂದು ನಿಂಬೆಹಣ್ಣು ಹಾಕೊಂತಿರಲ್ಲ, ಆ ಒಂದು ಹುಳಿ ಡಿವಿಯೇಷನ್ ಸಿಗುತ್ತೆ. ಲೈಟಾಗಿ ಆ ಸ್ಪೈಸಿನೆಸ್ ನಿಮಗೆ ಆ ಹುಳಿಯಿಂದ ಕಟ್ಟಾಗಿ ಅದಾದಮೇಲೆ ಸ್ಪೈಸಿನೆಸ್ಸು ಮತ್ತು ಹುಳಿ ಎರಡೂ ಕೂಡ ಬ್ಯಾಲೆನ್ಸ್ ಆಗಿ ಒಂದು ಸಖತ್ತಾಗಿರೋಂಥ ಟೇಸ್ಟ್ ಸಿಗ್ತಾ ಇದೆ. ನಿಜ ಸೂಪರು. ಬಂದರೆ ಪಕ್ಕ ಟು ಪಕ್ಕ ಟ್ರೈ ಮಾಡಿ. ಒಂದು ಬೆಸ್ಟು ಓಪನಿಂಗ್ ಅಂತಲೇ ಹೇಳ್ತೀನಿ. ಬಾಷಾ ಫಿಶ್ಶು, ಒಂದು ಬಡಾ ಸೈಜು ಫಿಶ್ಶು, ನೀಟಾಗಿ ಒಂದು ತಿನ್ ಲೇಯರ್ ಆಫ್ ಮಸಾಲ ಅಂತಲೇ ಹೇಳ್ಬೋದು. ಜಾಸ್ತಿ ಮಸಾಲನಲ್ಲ, ಹಂಗೆ ಸ್ವಲ್ಪ ಬ್ರೇಕ್ ಮಾಡಿಕೊಂಡ್ರೆ ಕಂಪ್ಲೀಟಾಗಿ ಒಂದು ಮೀಟ್ ಬಾಂಬ್ ಗುರು. ನೀವು ಮೂಳೆ ಅನ್ನೋದೇ ಇರಲ್ಲ, ಕಂಪ್ಲೀಟಾಗಿ ಮೀಟ್ ಬಾಂಬ್ ಅಂತಲೇ ಹೇಳ್ಬೋದು. ಒಂದು ಬೈಟ್ ಮಾಡೋಣ. ಮಸಾಲ ಸೇಮ್ ಅನಿಸುತ್ತೆ, ಬಟ್ ಆ ಫಿಶ್ಶಿಂದ ತಿನ್ನು ಲೇಯರ್ ಮಸಾಲೆ ಇರೋದ್ರಿಂದ ಲೈಟಾಗಿ ಸಾಲ್ಟಿಯಾಗಿ ತಿಂದಾದ್ಮೇಲೆ ಸ್ಪೈಸಿನೆಸ್ ಗೊತ್ತಾಗುತ್ತೆ. ಒಂದು ಸ್ಪೈಸಿ ಫಸ್ಟ್ ಬೈಟಲ್ಲಿ ಗೊತ್ತಾಗಲ್ಲ, ಬೈಟ್ ಮಾಡೋ ಒಂದು 2-3 ಜಗಿತಾ ಒಂದು ಸ್ಪೈಸಿನೆಸ್ ಔಟ್ ಆಗುತ್ತೆ. ಲೈಟಾಗಿ ಜ್ಯೂಸಿಯಾಗಿ ಸ್ಪೈಸಿಯಾಗಿರುವಂಥ ಒಂದು ಫಿಶ್ ಅಂತಲೇ ಹೇಳ್ತೀನಿ. ಕಂಪ್ಲೀಟ್ ಮೀಟ್ ಬಾಂಬು. ಹೌದಾ? ಒಂದು ಸ್ವಲ್ಪ ಇವು ಕೊಟ್ಟಿರೋಂಥ ಚಟ್ನಿ, ಖಾರ ಚಟ್ನಿ, ಅವ್ರು ಟ್ರೈ ಮಾಡಿ ಅಂತಲೇ ಹೇಳ್ಬಿಟ್ಟೆ ಹೋದರು. ಬಂದಾಗಲೂ ಅದೇ ಹೇಳಿದ್ರು, ಇವಾಗಲೂ ಅದೇ ಹೇಳಿದ್ರು. ಈಗ ಹೊಂಟೆ ಬಿಟ್ರು ಪಾಪ ಅವರು. ಹೇಳ್ಬಿಟ್ಟು ಚಟ್ನಿ ಜೊತೆ ಡಿಪ್ ಮಾಡಿ ಆ ಮೀಟ್ ಅಂತೂ ಬ್ರೇಕ್ ಆಗ್ತಾಯಿದೆ ಇವರು, ಪ್ರಾಪರ್ ತವಾದಲ್ಲಿ ರೋಸ್ಟ್ ಆಗಿರೋದ್ರಿಂದ. ಆ ಸ್ಪೈಸಿನೆಸ್ ಅಂತೂ ಆಲ್ರೆಡಿ ಮೀನಲ್ಲಿ ಸ್ಪೈಸ್ ಇದೆ, ಈ ಒಂದು ಸ್ಪೈಸಿನೆಸ್ ಜೊತೆಗೆ ಸೇರಿದ್ರೆ ಒಂದು ಕಂಪ್ಲೀಟು ಸ್ಪೈಸಿ ಆಗಿರುವಂಥ ಒಂದು ಫಿಶ್ ತವಾ ಫ್ರೈ ಅಂತಲೇ ಹೇಳ್ಬೋದು. ಒಂದು ಬಾಷಾ ಫಿಶ್ಟು, ಒಂದು ಬೆಸ್ಟ್ ಸ್ಟೇಷಲ್ಲಿರುವಂಥ ಒಂದು ಬಾಷಾ ಫಿಶ್ಶು ರೋಲಿಂಗ್ ಆಗ್ತಾ ಇದೆ. ಹೌದಾಗಿದೆ. ಬಂದರೆ ಪಕ್ಕ ಟು ಪಕ್ಕ ಟ್ರೈ ಮಾಡಿ. 300 ರೂಪಾಯಿ, ಅದಾದರೆ 2 ಸ್ಲೈಸ್ ಕೊಡ್ತಾರೆ ಅನ್ಕೊತೀನಿ. 2 ಕೊಡ್ತಾರಲ್ಲ, ಒಂದು ಓಕೆ, ಒಂದು ಫುಲ್ ಮೀನ್ನ ಕಟ್ ಮಾಡಿ 2 ಸ್ಲೈಸ್ ಮಾಡಿಕೊಟ್ಟಿದ್ದಾರೆ. 300 ರೂಪಾಯಿಗೆ ಪಕ್ಕ ಟು ಪಕ್ಕ ವರ್ತಾಗಿರುತ್ತೆ ಅನ್ಕೊತೀನಿ. ಬಿಕಾಸ್ ಟೇಸ್ಟ್ ಚೆನ್ನಾಗಿದೆ ಮತ್ತು ಕ್ವಾಂಟಿಟಿನೂ ಸ್ವಲ್ಪ ಜಾಸ್ತಿನೇ ಇದೆ. ಜಿಲೇಬಿ ತಗೋತೀರಿ ಗೊತ್ತಾ, ಅದಕ್ಕೆ ಡಬಲ್, ಎರಡು ಪಟ್ಟು. ಇದು 80 ರೂಪಾಯಿ, ಇದು 300 ರೂಪಾಯಿ. 300 ರೂಪಾಯಿಗೆ ಒಂದು ಬಡಾ ಸೈಜಲ್ಲಿ ಸಿಗುತ್ತೆ. ಪಕ್ಕ ಟು ಪಕ್ಕ ಟ್ರೈ ಮಾಡ್ಬೋದು. ಕ್ರಾಬ್ ಗುರು, ಇದಕ್ಕಂತೂ ಸಿಕ್ಕಾಬಟ್ಟೆ ಕರ್ಬೇವಿನ ಸೊಪ್ಪು ಅಂತೂ ಎತ್ತೆಚ್ಚೋಗಿ ತುಂಬಿಸ್ಬಿಟ್ಟು ಕೊಟ್ಟಿದ್ದಾರೆ. 3 ಪೀಸ್ ಬರುತ್ತಂತೆ, 300 ರೂಪಾಯಿ ಹೇಳಿದ್ರು. ನಾನು ಬೇಡ ಅಂತ ಹೇಳಿ ಬಂದೆ, ಬಟ್ ಅವರು ಕೂಡ ಫೋರ್ಸ್ ಮಾಡಿ ತಗೊಂಡು ತಿನ್ನಿ ಸರ್, ಟೇಸ್ಟ್ ಮಾಡಿ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಅವರೇ ಫೋರ್ಸ್ಫುಲಿ ತಂದು ಕೊಟ್ಟಿರೋದು. ಒಂದು ಬಡಾ ಸೈಜ್ ಕ್ರಾಬು, 2 ತುಂಡು ಮಾಡ್ಬಿಟ್ಟು ಕೊಟ್ಟಿದ್ದಾರೆ ಅನಿಸುತ್ತೆ. ಇದೊಂದು ತುಂಡು ಅನಿಸುತ್ತೆ. ಒಂದು ಕಂಪ್ಲೀಟ್ ಕ್ರಾಬ್ ಆಗೋಯ್ತು. ಆಹಾ, ಒಳಗಡೆ ಅಂತೂ ಮೀಟ್ ಸಖತ್ತಾಗಿದೆ. ಔಟರ್ ಲೇಯರ್ ಒಂದು ತಿನ್ನು ಲೇಯರ್ ಮಸಾಲ ಅಂತಲೇ ಹೇಳ್ಬೋದು. ಒಂದು ಬೈಟ್ ಮಾಡೋಣ. ಕಂಪ್ಲೀಟ್ ಮೀಟ್ ಆಗಿದ್ರು ಕೂಡ ಆ ಒಂದು ಮಸಾಲ ಔಟರ್ ಲೇಯರಲ್ಲಿ ನೀಟಾಗಿ ಒಂದು ಸ್ಪೈಸಿನೆಸ್ ಇರುತ್ತಲ್ಲ ಗೊತ್ತಾ, ಅದು ಮೀಟಲ್ಲಿ ಕಚ್ತಾ ಮೀಟಲ್ಲಿ ಕೂಡ ಗೊತ್ತಾಗುತ್ತೆ. ಒಂದು ಜ್ಯೂಸಿ ಆಗಿರುವಂಥ ಒಂದು ಬೆಸ್ಟು ಕ್ರಾಬ್ ಅಂತಲೇ ಹೇಳ್ಬೋದು. ಕ್ರಾಬಲ್ಲಿ ಹಿಂಸೆ ಅಂದರೆ ಒಂದು ಮೀಟ್ನ ಬಿಡಿಸ್ಕೊಂಡು ತಿನ್ನೋದು. ಚೆನ್ನಾಗಿದೆ. ಒಂದು ಬಿಸ್ಕೆಟ್ ಇರುವಂಥ ಒಂದು ಕ್ರಾಬ್ ಅಂತ
ರೋಲ್ ಆಗ್ತಾಯಿದೆ. ಒಂದು ಬೆಸ್ಟ್ ಟೇಸ್ಟ್ ಇರುವಂಥ ಒಂದು ಕ್ರಾಬ್ ಅಂತಲೇ ಹೇಳ್ತೀನಿ. 300 ರೂಪಾಯಿಗೆ ಸ್ವಲ್ಪ ಕಾಸ್ಟ್ಲಿ ಅನ್ಸ್ಬೋದು, ಬಟ್ ಕ್ರಾಬ್ ಇಷ್ಟಪಡೋರು ಪಕ್ಕ ಟು ಪಕ್ಕ ಟ್ರೈ ಮಾಡಿ, ತುಂಬ ಚೆನ್ನಾಗಿದೆ. ಒಂದು ತಿನ್ನು ಮಸಾಲ ಆದರೂ ಕೂಡ ಒಂದು ಸ್ಪೈಸಿನೆಸ್ಸು ಬ್ಯಾಲೆನ್ಸ್ ಆಗಿ ಸ್ವಲ್ಪ ಜಾಸ್ತಿನೇ ಗೊತ್ತಾಗುತ್ತೆ ಅಂತ ಹೇಳ್ಬೋದು. ಒಂದು ಬೆಸ್ಟ್ ಟೇಸ್ಟ್ ಇರುವಂಥ ಒಂದು ಕ್ರಾಬು. ಸಿಲ್ವರ್ ತವಾ ಫ್ರೈ, ನಾನು ರವಾ ಫ್ರೈ ಟ್ರೈ ಮಾಡಿದ್ದೆ ಫಾರ್ ದ ಫಸ್ಟ್ ಟೈಮು. ತುಂಬ ದಿನ ಆದಮೇಲೆ ಒಂದು ಒಳ್ಳೆ ತವಾ ಫ್ರೈನ ಟ್ರೈ ಮಾಡ್ತಾ ಇರೋದು. ಸ್ವಲ್ಪ ಆಯಿಲ್ ಜಾಸ್ತಿ ಹಾಕಿರ್ತಾರೆ, ಪ್ರತಿಯೊಂದು ಕೂಡ ಆಯಿಲ್ ಹಾಕಿ ನೀಟಾಗಿ ಡೀಪ್ ಫ್ರೈ ಮಾಡಿರೋದು. ಆ ಒಂದು ಆಯಿಲ್ ಕೂಡ ನಿಮಗೆ ಗೊತ್ತಾಗುತ್ತೆ ನೀಟಾಗಿ ಪ್ರಾಪರ್. ಇದಕ್ಕಂತೂ ಹೆವಿ ಮಸಾಲ ಕೋಟಿಂಗ್ ಇದೆ. ಹಾಗೆ ಸ್ವಲ್ಪ ಈರುಳ್ಳಿ ಜೊತೆಗೆ ಹಾಗೆ 1-2-3 ಮೀನು ತೊಗೊಂಡು ಒಂದು ಬೈಟ್ ಮಾಡೋಣ. ಸೇಮ್ ಮಸಾಲ, ಬಟ್ ಇದಕ್ಕೆ ಬೇರೆ ಥರನೇ ಟೇಸ್ಟ್ ಕೊಡ್ತಾ ಇದೆ. ಲೈಟ್ ಮೈಲ್ಡ್ ಅನ್ನಿಸ್ತಾ ಇದೆ. ಪ್ರತಿಯೊಂದರಲ್ಲೂ ಕೂಡ ಸ್ಪೈಸಿನೆಸ್ ಜಾಸ್ತಿ ಗೊತ್ತಾಗ್ತಾಯಿತ್ತು. ಇದು ಕಂಪ್ಲೀಟಾಗಿ ಫುಲ್ಲು ಮೀನು ಹಂಗೆ ಹಾಕಿರೋದ್ರಿಂದ ಆ ಒಂದು ಮೀಟಿ ಫ್ಲೇವರ್ ಮಾತ್ರ ಗೊತ್ತಾಗುತ್ತೆ, ಆ ಸ್ಪೈಸಿನೆಸ್ ಜಾಸ್ತಿ ಗೊತ್ತಾಗಲ್ಲ. ಅದಕ್ಕೋಸ್ಕರ ನಾವಿಲ್ಲಿ ಚಟ್ನಿ ಟ್ರೈ ಮಾಡೋಣ. ಚಟ್ನಿ ಅಂತೂ ಸೋ ಸ್ಟಾಪರು, ಐ ಕ್ಲಾಸು. ಯಾವುದೇ ಮೀನು ತಗೊಳ್ಳಿ, ಸ್ಪೈಸಿನೆಸ್ ಕಮ್ಮಿ ಇದೆ ಅಂತ ಅಂದ ತಕ್ಷಣ ಅವ್ರು ಕೊಟ್ಟಿರೋಂಥ ಚಟ್ನಿ ಹಾಕೊಳ್ತೀನಿ, ಪಕ್ಕ ಕಳ್ದೋಯ್ತೀರಾ. ಒಂದು ಬ್ಲಾಸ್ಟ್ ಟೇಸ್ಟು. ಹಂಗೆ ಇನ್ನೊಂದು ಸ್ವಲ್ಪ ಚಟ್ನಿ ಜೊತೆಗೆ ಮಿಕ್ಸ್ ಹೊಡೆದು ಒಂದು ಬೈಟು. ಇಲ್ಲಿ ಮುಳ್ಳಿದೆ ಗೊತ್ತಾಗಲ್ಲ. ಕರುಮ್ ಅಂತ ಕಷ್ಟ ಮೀಟು ಮುಳ್ಳು ಎರಡೂ ಪುಡಿ ಆಗಿಬಿಡುತ್ತೆ. ಒಂದೊಳ್ಳೆ ಮೀಟ್ ಬಾಂಬು, ಒಂದು ಚೋಟ ಪಟಾಕಿ ಬಡಾದ ಮಕ ಅಂತಲ್ಲ, ಆ ಒಂದು ಇದರಲ್ಲಿರುವಂಥ ಒಂದು ಮೀನು ಪಕ್ಕ ಟು ಪಕ್ಕ ಬೆಸ್ಟ್ ಟೇಸ್ಟ್. 100 ರೂಪಾಯಿಗೆ ಕೊಡ್ಬೋದು, ಪಕ್ಕ ಕೊಡ್ಬೋದು. ಜಿಲೇಬಿ ಮೀನು ಇದಂತೂ ಇವರ ಒಂದು ಇದರಲ್ಲಿ ಈ ಒಂದು ಕೆರೆಯಲ್ಲಿ ಹಿಡಿದ್ಬಿಟ್ಟು ಮಾಡಿ ಕೊಡುವಂಥದ್ದು. ಎಲ್ಲನೂ ಫ್ರೆಶ್ ಆಗಿದೆ. ಇದು ಕೂಡ ಹೆವಿ ಫ್ರೆಶ್ಶು, ಇಲ್ಲೇ ಹಿಡಿದು ಇಲ್ಲೇ ಮಾಡೋದ್ರಿಂದ ನಿಮಗೆ ಅಲ್ಲೇ ಸ್ಪಾಟಲ್ಲೇ ಫ್ರೆಶ್ ಆಗಿರುತ್ತೆ. ಆ ಕಡೆ ನನ್ನ ರೈಟ್ ಸೈಡ್ಗೆ ಮೀನನ್ನ ಹಿಡಿತಾನೆ ಇರ್ತಾರೆ. ಹೀಗೆ ನೀಟಾಗಿ ಬ್ರೇಕ್ ಮಾಡಿಕೊಂಡು, ಯಪ್ಪ ಮೀಟ್ ಜಾಸ್ತಿ ಇದೆ, ಅದ್ರ ಜೊತೆಗೆ ಮುಳ್ಳು ಕೂಡ ಇದರಲ್ಲಿ ಹೆವಿ ಇದೆ. ಮುಳ್ಳನ್ನ ನೀಟಾಗಿ ಬಿಡಿಸ್ಕೊಂಡು ತಿಂದಿಲ್ಲ ಅಂದ್ಕೊಳ್ಳಿ, ಮುಗಿದೋಯ್ತು ಕತೆ. ಚೆನ್ನಾಗಿದೆ. ಮೊದಲು ಹೇಳ್ದಂಗೆ ಒಂದೇ ಮಸಾಲ ಅನಿಸುತ್ತೆ, ಬಟ್ ಎಲ್ಲದಕ್ಕೂ ಬೇರೆ ಬೇರೆ ಟೇಸ್ಟ್ ಕೊಡ್ತಾ ಇದೆ. ಡಿವೇಟ್ ಆಗುತ್ತೆ ಆ ಫಿಶ್ ಮೀಟು. ಅದ್ರ ಜೊತೆಗೆ ಇದಾದಾಗ ಅದ್ರ ಟೇಸ್ಟೇ ಬೇರೆ, ಫ್ಲೇವರೇ ಬೇರೆ ಆಗಿಬಿಡುತ್ತೆ. ನಿಜ ಚೆನ್ನಾಗಿದೆ. ಇದು ಕೂಡ ಮಜವಾಗಿದೆ. ಮುಳ್ಳು ಜೊತೆಗೆ ಮೀಟ್ ಬಾಂಬ್ ಅಂತಲೇ ಹೇಳ್ಬೋದು. ತಿನ್ ಲೇಯರ್ ಆಫ್ ಮಸಾಲ, ಹೆವಿ ಮಸಾಲ ಅನ್ಸಲ್ಲ. ಹಂಗೆ ಸ್ವಲ್ಪ ಚಟ್ನಿ ಜೊತೆಗೆ. ಇಲ್ಲಿ ಸ್ಪೈಸಿ ಕಮ್ಮಿ ಗುರು. ನಾನು ಟ್ರೈ ಮಾಡಿದಂಥ ಪಾಶದಲ್ಲಿ ಸ್ವಲ್ಪ ಸ್ಪೈಸಿನೆಸ್ ಜಾಸ್ತಿ ಅನಿಸ್ತಾಯಿತ್ತು. ಅದು ಬಿಟ್ಟರೆ ಕ್ರಾಬಲ್ಲಿ ಕೂಡ ಸ್ಪೈಸಿ ಗೊತ್ತಾಗ್ತಾಯಿತ್ತು. ಬಟ್ ಸಿಲ್ವರು ಮತ್ತು ಇದಕ್ಕಂತ ಬಂದಾಗ ಆ ಒಂದು ಸ್ಪೈಸಿನೆಸ್ಸು ಮೈಲ್ಡ್ ಆಗ್ತಾ ಇದೆ. ಸ್ಕ್ವಿಡ್, ಪುಟ್ಪುಟಾಣಿ ಸ್ಕ್ವಿಡ್ಡು, ನೀಟಾಗಿ ಆಯಿಲ್ ಅಂತೂ ಅದ್ದಿರ್ತಾರಲ್ಲ, ಫುಲ್ಲು ಅಂಟ್ಕೊಂಡಿರುತ್ತೆ. ಹಂಗೆ ಸ್ವಲ್ಪ ತಗೊಂಡು ಒಂದು ಬೈಟು. ಕೆಂಪಿಗೆ ಸಾಕಾಗಿದೆ. ಇಷ್ಟೊತ್ತು ಏನು ಟ್ರೈ ಮಾಡೋದಲ್ಲ, ಎಲ್ಲದಕ್ಕಿಂತ ಬಾಂಬ್ ಅಂತಲೇ ಹೇಳ್ಬೋದು. ಬಿಕಾಸ್ ಏನು ಮಾಡ್ತಾರೆ ಅಂದರೆ, ಈ ಆನಿಯನ್ ಇರುತ್ತೆ ಗೊತ್ತಾ, ಸ್ವಲ್ಪ ಆಯಿಲ್ ಜಾಸ್ತಿ ಹಾಕ್ಬಿಟ್ಟು ಡೀಪ್ ಫ್ರೈ ಮಾಡಿರ್ತಾರೆ. ಡೀಪ್ ಫ್ರೈ ಆಗಿರೋಂಥ ಆನಿಯನ್ ಜೊತೆಗೆ ಇದು ಇಟ್ಕೊಂಡು ತಿಂದಾಗಂತೂ ಒಂದು ಆನಿಯನ್ ಫ್ಲೇವರ್ ಜೊತೆಗೆ ಅಲ್ಟಿಮೇಟ್ ಆಗಿದೆ, ಸಾಕಾಗಿದೆ. ಸ್ಕ್ವಿಡ್ಡು ನನಗೊಂದಷ್ಟು ಕಡೆ ಇಷ್ಟ ಆಗಲ್ಲ, ಬಟ್ ಇಲ್ಲೊಂದು ತುಂಬ ಇಷ್ಟ ಆಗ್ತಾ ಇದೆ. ಹಾಗೆ ಸ್ವಲ್ಪ ಅಣ್ಣ ಇವಾಗ ಫೋನ್ ಮಾಡ್ತಾಯಿದ್ದಾರೆ. ಹಾಗೆ ಸ್ವಲ್ಪ ಆನಿಯನ್ನು ಮತ್ತು ಕರಿಬೇವು ಸೊಪ್ಪು ಜೊತೆಗೆ ಟ್ರೈ ಮಾಡೋಣ. ತುಂಬ ಚೆನ್ನಾಗಿದೆ ಸ್ಕ್ವಿಡ್ ಅಂತೂ. ಮೇನ್ ಡಾಮಿನೇಷನ್ನು ಮಸಾಲ ಅಲ್ಲ, ಈ ಆನಿಯನ್ ಡೀಪ್ ಫ್ರೈ ಆಗಿರುತ್ತೆ ಗೊತ್ತಾ, ಅದು ಹೆವಿ ಡಾಮಿನೇಟ್ ಮಾಡುತ್ತೆ. ಮತ್ತು ಈ ಒಂದು ಟೇಸ್ಟ್ ಇದೆ ಗೊತ್ತಾ, ಅದನ್ನ ಡಿವೇಟ್ ಮಾಡುತ್ತೆ. ಲೈಟಾಗಿ ಸ್ವೀಟಾಗಿ, ಲೈಟಾಗಿ ಒಂದು ಸ್ಪೈಸಿನೆಸ್ ಆಗಿ ಮಜವಾಗಿದೆ. ಚಟ್ನಿ ಜೊತೆ ಇದನ್ನು ಟ್ರೈ ಮಾಡೋಣ. 200 ರೂಪಾಯಿ 100 ಗ್ರಾಮ್ ಅಂತ ಗುರು, ಸೂಪರ್, ಕೊಡ್ಬೋದು ಆರಾಮಾಗಿ. ಅದೇನು ಸ್ವೀಟ್ ಟೆಕ್ಸ್ಚರ್ ಇದೆಯಲ್ಲ, ಸ್ಪೈಸಿ, ಈ ಒಂದು ಚಟ್ನಿಗೆ ಹಾಕಿದ ತಕ್ಷಣ ಅದು ಕಂಪ್ಲೀಟಾಗಿ ಚೇಂಜ್ ಆಗುತ್ತೆ. ಒಂದು ಬೆಸ್ಟ್ ಚಟ್ನಿ. ಈ ಒಂದು ಜಾಗದಲ್ಲಿ ಪ್ರತಿಯೊಂದು ಐಟಮ್ ಟೇಸ್ಟ್ ಚೆನ್ನಾಗಿದೆ. ಆ ಒಂದು ಟೇಸ್ಟ್ ಏನಂತ ಸಾಕು, ಮೇನ್ ಕಾರಣನೇ ಅವ್ರ ಚಟ್ನಿ ಅಂತಲೇ ಹೇಳ್ಬೋದು. ತುಂಬ ಅಂದರೆ ತುಂಬ ಚೆನ್ನಾಗಿರೋಂಥ ಒಂದು ಚಟ್ನಿ. ಚಟ್ನಿ ಜೊತೆಗೆ ಪ್ರತಿಯೊಂದು ಐಟಮ್ನ ಟ್ರೈ ಮಾಡಿ, ಪಕ್ಕ ಟು ಪಕ್ಕ ಕಳೆದೈತೀರಾ. ಲಾಸ್ಟ್ ಒಂದು ಬೈಟು. ಸ್ವೀಟ್ ತುಂಬ ಚೆನ್ನಾಗಿದೆ, ಬಟ್ ಲೈಟಾಗಿ ಒಂದು ಆಯಿಲ್ನೆಸ್ಸು ಜಾಸ್ತಿ ಗೊತ್ತಾಗುತ್ತೆ. ಬಿಕಾಸು ಸಿಕ್ಕಾಪಟ್ಟೆ ಆಯಿಲ್ ಹಾಕ್ಬಿಟ್ಟು ಒಂದೊಳ್ಳೆ ಡೀಪ್ ಫ್ರೈ ಮಾಡಿ ಕೊಟ್ಟಿರುವಂಥದ್ದು, ತವಾದಲ್ಲಿ ನೀಟಾಗಿ ಫ್ರೈ ಮಾಡಿ ಕೊಟ್ಟಿರುವಂಥದ್ದು ಒಂದು ಆಯಿಲು ಇದರಲ್ಲಿ ಗೊತ್ತಾಗುತ್ತೆ ಅಂತ ಹೇಳ್ಬೋದು. ಅದು ಬಿಟ್ಟರೆ ಟೇಸ್ಟ್ ವೈಸು ತುಂಬ ಚೆನ್ನಾಗಿದೆ.
ಸೊ ನಾನು ಟ್ರೈ ಮಾಡಿರೋದ್ರಲ್ಲಿ ಭಾಷಾ ಬಂದರೆ ಪಕ್ಕ ಟ್ರೈ ಮಾಡಿ, ಕ್ರಾಬ್ ಟ್ರೈ ಮಾಡಿ, ಸ್ಕ್ವಿಡ್ ಟ್ರೈ ಮಾಡಿ, ಪ್ರಾನ್ ಟ್ರೈ ಮಾಡಿ, ಬಿಟ್ಟರೆ ಸಿಲ್ವರು ಒಂದು ಬ್ಲಾಂಡ್ ಟೇಸ್ಟ್ ಟ್ರೈ ಮಾಡ್ತೀನಿ ಅಂದರೆ ಸಿಲ್ವರ್ ಕೂಡ ಟ್ರೈ ಮಾಡಿ. ಪ್ರತಿಯೊಂದು ಐಟಮ್ ಕೂಡ ತುಂಬ ಚೆನ್ನಾಗಿತ್ತು, ಯಾವುದು ಕೂಡ ಚೆನ್ನಾಗಿಲ್ಲ ಅನ್ನೋ ಒಂದು ಇದೇ ಇಲ್ಲ. ಪ್ರತಿಯೊಂದು ಐಟಮ್ ಕೂಡ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಅದು ಬಿಟ್ಟರೆ ನಿಮಗೆ ಮೇನ್ ಕೋರ್ಸಲ್ಲಿ ಒಂದು ಎಗ್ ಫ್ರೈಡ್ ರೈಸು ಅದು ಕೂಡ ಕೊಡ್ತಾರೆ. ಸೊ ಫ್ಯಾಮಿಲಿ ಜೊತೆಗೆ ಬರ್ಬೋದು. ಇಲ್ಲಿ ಡ್ರಿಂಕಿಂಗ್ ಅಲೋ ಇಲ್ಲ ಅಂತ ಬೋರ್ಡ್ ಕೂಡ ಹಾಕಿದ್ದಾರೆ. ಓನರ್ ಕೇಳಿದಾಗ ಅದೇ ಹೇಳಿದ್ರು, ಡ್ರಿಂಕಿಂಗ್ ಇಲ್ಲಿ ಅಲೋ ಮಾಡಲ್ಲ ಸರ್, ಫ್ಯಾಮಿಲಿ ಕೂಡ ಬರ್ಬೋದು ಅಂತ. ಒಂದು 3-4 ಹಟ್ಟು ಸೆಟಪ್ ಇದೆ. ಇಲ್ಲೊಂದಿದೆ, ಅಲ್ಲೊಂದಿದೆ, ಆ ಬ್ಯಾಕ್ ಸೈಡ್ ಒಂದಿದೆ. ಇದಂತೂ ಒಂದು ಪ್ರಾಪರ್ ವ್ಯೂ, ಪಕ್ಕದಲ್ಲೇ ಲೇಕು. ಇಲ್ಲೇ ಬೋಟಿಂಗೆಲ್ಲ ಮಾಡ್ತಾರೆ, ಬೋಟಿಂಗು ಮತ್ತು ಪೆಡ್ಲಿಂಗು ಇದೆಲ್ಲ ಇರುತ್ತೆ. ಫ್ಯಾಮಿಲಿ ಜೊತೆಗೆ ಬಂದರೆ ಮಕ್ಕಳೆಲ್ಲ ಫುಲ್ಲು ಖುಷಿ ಪಡ್ತಾರೆ. ನೀವು ಕೂಡ ಇಲ್ಲಿ ಒಂದೊಳ್ಳೆ ಫಿಶ್ನ ತಿನ್ಕೊಂಡು ಹೋಗ್ಬೋದು. ಆ ಥರ ಒಂದೊಳ್ಳೆ ನೇಚರ್ ಮಧ್ಯೆ ಇರುವಂಥ ಒಂದು ಜಾಗ ಅಂತ ಹೇಳ್ಬೋದು, ಒಂದು ಬ್ಯೂಟಿಫುಲ್ ಜಾಗ ಅಂತಲೇ ಹೇಳ್ತೀನಿ. ಸೊ ದೇವನಹಳ್ಳಿಯಿಂದ ಒಂದು ಹತ್ತತ್ರ ಒಂದು 12-13 ಕಿಲೋಮೀಟರ್ ದೂರ, ನಂದಿ ಉಪಚಾರ ಗ್ರಾಂಡಿಂದ ಒಂದು 5-6 ಕಿಲೋಮೀಟರ್, ಒಂದು 8 ಕಿಲೋಮೀಟರ್ ಅಂದ್ಕೊಳ್ಳಿ. 8 ಕಿಲೋಮೀಟರ್ ಒಳಗಡೆ ಬಂದರೆ ಒಳಗಡೆ ಇರುವಂಥ ಒಂದು ಜಾಗ ಆವತಿ ಲೇಕ್ ಅಂತ, ನವೀನ್ ಫಿಶ್ ಸ್ಟಾಲ್ ಅಂತ. ನಂದಿ ಬೆಟ್ಟದಿಂದ ಎಕ್ಸಾಕ್ಟಾಗಿ 24 ಕಿಲೋಮೀಟರ್ ಅಂತ ಹೇಳಿದ್ರು. ಸೊ ನಂದಿ ಬೆಟ್ಟ ಕಡೆ ಪ್ಲಾನ್ ಮಾಡ್ತಾ ಇದ್ರೆ ಅಥವಾ ಈ ಕಡೆ ಒಂದೊಳ್ಳೆ ಫ್ಯಾಮಿಲಿ ಜೊತೆಗೆ ಔಟಿಂಗ್ ಬರಬೇಕು ಅಂತ ನೀವು ಒಂದು ಜಾಗಕ್ಕಂತೂ ಪಕ್ಕ ವಿಸಿಟ್ ಮಾಡಿ. ಸೊ ತುಂಬ ಮಾತಾಡ್ಬಿಟ್ಟಿದ್ದೀನಿ. ವಿಡಿಯೋ ನಾನು ಕೂಡ ಮುಗಿಸ್ಕೊತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ಸಿಗ್ತೀನಿ. ಟೇಕ್ ಕೇರ್, ಬಾಯ್.